दशरथ बाल सीता कल्याण रघुराम कनक दशरथ बाल सीता कल्याण घोषित मंगल आगद सुरवर मुनिजन सज्जन जन घोषित मंगल आगद सुरवर मुनिजन सज्जन अगणित जन घोषित मंगल आगद सुरवर मुनिजन सज्जन घोषित मंगल राघव रामा मनोहर सीता जनक मनोहर सीता रघुराम राम सरे ग सरे प म ग रे नि रे ग नि सरे ग सरे प म रे नि रे सा जय तुझे जन्मभूमि पुण्य भुवनं भारतम् पुण्यभुवनं भारतम्
ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಕಾಲ ಹನುಮಂತ ಸೀತಮ್ಮ ಲಕ್ಷ್ಮಣನ ಪ್ರಾಣ ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು ಎಚ್ಚರನ್ನಿದ್ದವರು ಭಕ್ತಿಗೆ ಸೊತ್ತು ದಶ ದಿಶೆಯಲ್ಲೂ ಇವ ಮಹಾರಾಜ ಯುಗ ಪುರುಷನೇ ಗುಣದೇಜ ಜಯ ಶ್ರೀರಾಮ ಎಂದು ಬರೆದಾದ ಪ್ರತಿ ಜನುಮಾನು ಶುಭ ಶುಭ ಯೋಗ ನಂಬಿ ಬಂದವರ ಆಧಾರ ರಾಮ ಅಂದ್ರೆ ಪಾಪಗಳ ಪರಿಹಾರ ಬಾರೋ ಹಾಕೋ ಜಯ मारुततुल्य वेगम जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। ಹನುಮನ ಪ್ರಾಣ ರಾಮ ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮ ನಮ್ಮ ಕರುನಾಡು ರಸ ಋಷಿಗಳ ಬೀಡು. Oh
ಕಾಣಿಸದೆ ಕೊಂಡ ಚಂಡಿಯಲ್ಲಿ ಅಂಬೆಯ ಗುಡಿಯಲ್ಲಿ ಅಂಬೆಯ ಗುಡಿಯಲ್ಲಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೆಮ್ಮೆ ಬೇಡಿದೆ ಕೇಳು ನೀನು ಕೇಳಿಸದೆ ಕೇಳಿಸದೆ ಕೇಳಿಸದೆ
నమో నమో భారతాంబే పదరీ షండమండితే ఈశ్వర నమో నమో భారతాంబే దివ్యతుంగస్తనాయితే సముద్రవసనే దేవి సత్యమరావితారే నమో నమో భారతాంబే సర్వతీర్థస్వరూపిణి కాశ్యామి కాశీమాధవి సర్వప్రకాశికా నమో నమో భారతాంబే గురుస్వందనమగంభీరే సుఖదాయిని प्रणवालय पारि परिपालय परमेशी कमलालय श्रीदेवी कुरिपिंचवे करुणांबुरासी दीनदाना दीनदाना जगुलतो ప్రాణమే నాట్యం చేసే గదులతో నామశతంబుల నకులతో నాపైన నీ చూపువేళ
ತರಗತಿ. ನಾನು ಈ ದಿನ ರಾಮಾಯಣದಲ್ಲಿ ಬರುವ ಅಶೋಕವನದಲ್ಲಿ ಸೀತೆ ಮತ್ತು ಹನುಮಂತ ಭೇಟಿಯಾದ ಸಂದರ್ಭವನ್ನು ಏಕಪಾತ್ರಾಭಿನಯ ಮಾಡುತ್ತಿದ್ದೇನೆ. ಮೊದಲಿಗೆ ಇಲ್ಲಿ ನಿಂತು ಮಾತನಾಡಿದರೆ ಸೀತೆ, ಇಲ್ಲಿ ನಿಂತು ಮಾತನಾಡಿದರೆ ಹನುಮಂತ. ಯಾರು ಈ ಕಪಿಕುಲೇಶ? ರಾವಣನು ಮಾಯಾ ರೂಪದಲ್ಲಿ ನನ್ನ ಮುಂದೆ ಬಂದು ನಿಂತಿರುವನು. ತಾಯಿ, ಉತ್ತಮ ಸ್ತ್ರೀಗಿರಬೇಕಾದ ಶುಭ ಲಕ್ಷಣಗಳೆಲ್ಲ ನಿಮ್ಮಲ್ಲಿದೆ. ನೀವು ಮಹಾರಾಜನೊಬ್ಬನ ಪಟ್ಟದ ರಾಣಿಯಾದ ರಾಜಕುಮಾರಿಯೇ ಆಗಿರಬೇಕು. ತಾಯಿ, ನಿಮ್ಮ ದೈವಿಕವಾದ ರೂಪದ ಹಿಂದೆ ದುಃಖ ದೈನಿತ್ಯಗಳು ತುಂಬಿದೆ. ತಾಮಸ್ಯ ವೇಷದಲ್ಲಿರುವ ನೀವು ಶ್ರೀರಾಮನ ಪತ್ನಿಯೇ ಆಗಿರಬೇಕು. ದಯಮಾಡಿ ನನ್ನ ಸಂದೇಹವನ್ನು ನಿವಾರಿಸು ತಾಯಿ. ಕಪೀಶ್ವರ, ನಾನು ರಾಜಶ್ರೇಷ್ಠರಾದ ದಶರಥ ಮಹಾರಾಜನ ಸೊಸೆ, ರಾಜಶ್ರೀಯಾದ ಜನಕ ಮಹಾರಾಜನ ಪುತ್ರಿ ಮತ್ತು ಪುರುಷೋತ್ತಮನಾದ ಶ್ರೀರಾಮಚಂದ್ರನ ಪತ್ನಿಯಾದ ಸೀತೆ ನಾನು. ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ ತಾಯಿ, ಧನ್ಯನಾದೆ. ಪತಿಯಿಂದ ದೂರವಿರುವ ನೀವು ಈ ವನದಲ್ಲಿ ತಾಪಸಿಯಂತೆ ಒಂಟಿಯಾಗಿ ಕುಳಿತಿರುವುದನ್ನು ಕಂಡು ನನಗೆ ವ್ಯಾಕುಲವಾಗುತ್ತಿದೆ. ಏನು ಮಾಡಲಿ? ನನ್ನ ದುರ್ದೈವ ತನ್ನ ದುಸ್ಥಿತಿ. ದಂಡಕಾರಣ್ಯದಲ್ಲಿ ನನ್ನ ಪತಿ ಮತ್ತು ಮೈದುನರೊಂದಿಗೆ ವಾಸಿಸುತ್ತಿದ್ದಾಗ ಆ ದುರುಳ ರಾವಣ ನನ್ನನ್ನು ಅಪಹರಿಸಿ ತಂದು ಇಲ್ಲಿರಿಸಿದ್ದಾನೆ. ಅವನ ವಶವಾಗಲು 2 ತಿಂಗಳ ಕಾಲಾವಧಿ ನೀಡಿದ್ದಾನೆ. ಅಷ್ಟರಲ್ಲಿ ನಾನು ನನ್ನ ದೇಹತ್ಯಾಗ ಮಾಡುತ್ತೇನೆ. ಬೇಡ ತಾಯಿ, ಬೇಡ. ಅಂಥ ಪರಿಸ್ಥಿತಿ ಖಂಡಿತ ಬರುವುದಿಲ್ಲ. ಸೀತಾಮಾತೆ, ಶ್ರೀರಾಮ ಕುಶಲದಿಂದಿದ್ದಾರೆ. ನಿಮ್ಮ ಕುಶಲವನ್ನೂ ಕೇಳಿದ್ದಾರೆ. ನಾನು ಅವರ ಸಂದೇಶವನ್ನು ತಂದಿರುವ ರಾಮದೂತ ತಾಯಿ. ನನ್ನನ್ನು ಮಾರುತಿ, ಆಂಜನೇಯ, ಹನುಮಂತ ಎಂದು ಕರೆಯುತ್ತಾರೆ. ಏನಂದೆ? ನೀನು ರಾಮದೂತನೇ? ನನ್ನ ಸ್ವಾಮಿ ರಾಮನಿಂದ ಸಂದೇಶ ತಂದಿರುವ ಪ್ರಿಯ ಬಂಧುವೆ. ತಾಯಿ, ಕಿಷ್ಕಿಂಧ ರಾಜನಾದ ಸುಗ್ರೀವನ ಆಪ್ತ ಸ್ನೇಹಿತ ಮತ್ತು ಸಚಿವ ನಾನು. ಶ್ರೀರಾಮ ಸುಗ್ರೀವನ ಆಪ್ತ ಸ್ನೇಹಿತ. ಬಾಲೆಯನ್ನು ಸಂಹರಿಸಿ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದೆ. ನಾನು ಸಮುದ್ರ ಲಂಕನ ಮಾಡಿ ಇಲ್ಲಿಗೆ ಬಂದೆ. ನಿಮಗಾಗಿ ಲಂಕೆಯನ್ನೆಲ್ಲ ಶೋಧಿಸಿದೆ. ಅರಮನೆ ಅಂತಃಪುರ ಸಹಿತ ಎಲ್ಲಾ ಭವನಗಳನ್ನು ಶೋಧಿಸಿದೆ. ಕೊನೆಗೆ ಧರ್ಮಾತ್ಮನಾದ ವಿಭೀಷಣನಿಂದ ನೀವು ಇಲ್ಲಿರುವ ವಿಷಯ ತಿಳಿಯಿತು. ಮಾರುತಿ, ನನ್ನ ಬಂಧುವನ್ನು ಕಂಡ ನನ್ನ ಹೃದಯ ಆನಂದಗೊಂಡಿದೆ. ಹನುಮಂತ, ಅಮೃತ ಸಮಾನವಾದ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ 100 ವರ್ಷಗಳ ಮೊದಲಾದರೂ ಶುಭವನ್ನು ಕಾಣಬಹುದು ಎಂಬ ಪ್ರಾಜ್ಞರ ಮಾತು ನಿಜವೆನಿಸುತ್ತಿದೆ. ನನ್ನ ಸ್ವಾಮಿ ಹೇಗಿದ್ದಾರೆ? ಶ್ರೀರಾಮ ಕುಶಲದಿಂದಿದ್ದಾರೆ. ನಿಮ್ಮ ಕುಶಲವನ್ನೂ ಕೇಳಿದ್ದಾರೆ. ಪ್ರಿಯವಾದ ಲಕ್ಷ್ಮಣನಿಗೆ ನಮಸ್ಕಾರವನ್ನು ತಿಳಿಸಿದ್ದಾರೆ. ಆದರೆ ಒಂದು ವೇಳೆ ನೀನು ಮಾಯಾವಿಯಾದ ರಾವಣನೇ ಆಗಿದ್ದು ವೇಷ ಬರೆಸಿಕೊಂಡು ನನ್ನನ್ನು ವಂಚಿಸುತ್ತಿದ್ದರೆ ನಿನಗೆ ಖಂಡಿತ ಒಳ್ಳೆಯದಾಗುವುದಿಲ್ಲ. ಮಾತೆ, ನಾನು ರಾವಣನಲ್ಲ, ಇದು ಸತ್ಯ. ನನ್ನ ಸಂಶಯ ಉಚಿತವಲ್ಲ ಎಂಬ ಭಾವನೆ ಬರುತ್ತಿದೆ. ಏಕೆಂದರೆ ನಿನ್ನನ್ನು ಕಂಡ ಕೂಡಲೇ ನನ್ನಲ್ಲಿ ಅನಿರ್ವಚನೀಯ ಪ್ರೀತಿ ಮೂಡಿತು ಮತ್ತು ನಾನು ನಿನ್ನನ್ನು ನಂಬಬೇಕಾಯಿತು. ನನ್ನ ಸ್ವಾಮಿ ಗುಣವಿಶೇಷಣವನ್ನು ಕೇಳಬೇಕೆಂದು ಆಸೆಯಾಗುತ್ತಿದೆ. ಹೇಳು ಮಾರುತಿ. ಮಾತೆ, ಪರಮ ಪಾವನ ಮೂರ್ತಿಯಾದ
ದೇವರಾದ ಶ್ರೀರಾಮನ ಗುಣಗಳನ್ನು ವರ್ಣಿಸುವುದಕ್ಕೆ ಆ 1000 ಹೆಡೆಯ ಆದಿಶೇಷನಿಗೂ ಅಸಾಧ್ಯ. ಆದರೆ ನನ್ನ ಮೇಲೆ ನಿಮಗೆ ನಂಬಿಕೆ ಬರುವಂತೆ ಶ್ರೀರಾಮನ ಅನುಗ್ರಹದಿಂದ ಅವರ ಗುಣಗಳನ್ನು ಯಥಾಶಕ್ತಿ ವರ್ಣಿಸುತ್ತೇನೆ. ಶ್ರೀರಾಮ ಸೂರ್ಯನಂತೆ ತೇಜಸ್ವಿ, ಚಂದ್ರನಂತೆ ಪ್ರಿಯದರ್ಶನ, ಸಕಲ ಲೋಕಗಳಲ್ಲೂ ರಾಜನಾಗಲು ಅರ್ಹನಾದವನು, ದೇವಗುರುವಾದ ಬೃಹಸ್ಪತಿಯಂತೆ ಮಧುರ ಭಾಷೆ, ಮನ್ಮಥನಂತೆ ಸುಂದರ, ಮಹಾಪರಾಕ್ರಮಿ, ಶತ್ರು ಸಂಹಾರಿ. ಲೋಕವೇ ತನ್ನ ಶ್ರೀರಾಮನ ಬಾಹುಗಳನ್ನು ಆಶ್ರಯಿಸಿದೆ. ಹನುಮಂತ, ನಿನ್ನ ಮಧುರವಾಣಿಯಿಂದ ನನ್ನ ಸ್ವಾಮಿ ಗುಣವಿಶೇಷಣವನ್ನು ಕೇಳಿ ಸಂತೋಷವಾಗುತ್ತಿದೆ. ಆದರೆ ಅಂತಾಪತಿಯಿಂದ ದೂರವಾಗಿ ಈ ವನದಲ್ಲಿ ಒಂಟಿಯಾಗಿ ಕುಳಿತಿರುವುದಕ್ಕೆ ಸಂಕಟವೂ ಆಗುತ್ತಿದೆ. ಅಯ್ಯೋ, ಅಂದು ನಾನೇಕೆ ಆ ಮಾಯಾಜಿಂಕೆಗೆ ಆಸೆ ಪಟ್ಟೆ? ಅದನ್ನು ತಂದು ನನ್ನ ಸ್ವಾಮಿಯನ್ನು ಏಕೆ ಕಳುಹಿಸಿದೆ? ನಾನಾಗೆ ಆ ದುಷ್ಟ ರಾವಣನಿಂದ ಅಪಹರಣಕ್ಕೆ ಒಳಗಾದಂಗಾಯಿತು. ನಾನೆಂತ ಭಾಗ್ಯಹೀನೆ. ಸೀತಾಮಾತೆ, ದುಃಖಿಸಬೇಡಿ. ಶ್ರೀರಾಮ ಅಪಾರ ವಾನರ ಸೇನೆಯೊಂದಿಗೆ ಆ ದುಷ್ಟ ರಾವಣನನ್ನು ಸಂಹರಿಸಿ ಆ ದುಷ್ಟ ರಾವಣನಿಗೆ ಒದಗುವ ಸ್ಥಿತಿಯನ್ನು ನೀವೇ ನಿಮ್ಮ ಕಣ್ಣಾರೆ ಕಾಣುವಿರಿ. ಶ್ರೀರಾಮ ಬಿಡುವ ಅಗ್ನಿ ಸದೃಶ ಬಾಣಗಳು ಆ ದುಷ್ಟ ರಾವಣನನ್ನು ಸಂಹರಿಸುತ್ತಾರೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಮಾರ್ತಿ, ನಿನ್ನಂತಹ ವಾನರಿಗೂ ನನ್ನ ಸ್ವಾಮಿಗೂ ಹೇಗೆ ಸ್ನೇಹ ಬೆಳೆಯಿತು? ಕೇಳಬೇಕೆಂದು ಆಸೆ ಆಗುತ್ತಿದೆ. ಹೇಳು ಮಾರುತಿ. ತಿಳಿಸುತ್ತೇನೆ ತಾಯಿ, ಖಂಡಿತ ತಿಳಿಸುತ್ತೇನೆ. ನಿಮ್ಮನ್ನು ಅಪಹರಿಸಿಕೊಂಡು ಹೋಗಿದ್ದಾಗ ರಾಮ ಲಕ್ಷ್ಮಣರು ದುಃಖದಿಂದ ಋಷ್ಯಮುಖ ಪರ್ವತದ ಬಳಿ ಬಂದರು. ಅಲ್ಲಿ ರಾಜಭ್ರಷ್ಟನಾಗಿ ವಾಲಿಯ ಭಯದಿಂದ ಕಂಗೆಟ್ಟಿದ್ದ ಸುಗ್ರೀವನ ಭೇಟಿಯಾಯಿತು. ಸಮಾನ ದುಃಖದಿಂದ ಪೀಡಿತರಾಗಿದ್ದ ರಾಮ ಲಕ್ಷ್ಮಣರಲ್ಲಿ ಸ್ನೇಹ ಉಂಟಾಯಿತು. ರಾವಣ ನಿಮ್ಮನ್ನು ಆಕಾಶ ಮಾರ್ಗವಾಗಿ ಅಪಹರಿಸಿಕೊಂಡು ಹೋಗಿದ್ದಾಗ ನೀವು ಸೇರಿಸಿ ಎಸೆದ ಒಡವೆ ಗಂಟುಗಳನ್ನು ತೋರಿಸಿದೆನು. ಅದು ನಿಮ್ಮವೇ ಎಂದು ಗುರುತಿಸಿ ರಾಮ ಬಹಳ ದುಃಖಿಸಿದರು ಮತ್ತು ಅವರಿಬ್ಬರ ಸ್ನೇಹ ಉಂಟಾಯಿತು. ಮತ್ತು ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಏನೆಂದರೆ ರಾಮನ ಸಹಾಯ ಪಡೆದು ಸುಗ್ರೀವ ವಾಲಿಯನ್ನು ಸೋಲಿಸಿದ ಮತ್ತು ಶ್ರೀರಾಮ ಸುಗ್ರೀವನ ಸಹಾಯ ಪಡೆದು ಅಪಾರ ವಾನರ ಸೇನೆಯೊಂದಿಗೆ ಬಂದು ನಿಮ್ಮನ್ನು ಕರೆದೊಯ್ಯಲಿದ್ದಾರೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಮಾರ್ತಿ, ನಿನ್ನನ್ನು ನಾನು ನಂಬುತ್ತೇನೆ. ಇಷ್ಟು ಬೇಗ ಹೊರಟು ಹೋಗುವೆಯ ಮಾರುತಿ? ತಂದೆಯಂತೆ ಸೋದರನಂತೆ ಆಪ್ತನಾಗಿರುವ ನಿನ್ನೊಡನೆ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಬೇಕು ಎಂದೆನಿಸುತ್ತಿದೆ. ನಿನ್ನ ಬಗ್ಗೆ ಇನ್ನಷ್ಟು ತಿಳಿಯಬೇಕು ಎಂದೆನಿಸುತ್ತಿದೆ. ನಿನ್ನನ್ನು ಮಾರುತಿ ಎಂದು ಏಕೆ ಕರೆಯುತ್ತಾರೆ? ಮಾತೆ, ಮಹರ್ಷಿಗಳ ಪ್ರೇರಣೆಯಂತೆ ಕಪಿಶ್ರೇಷ್ಠನಾದ ಕೇಸರಿ ಮತ್ತು ಅಂಜಲಿ ದಂಪತಿಗಳ ಪುತ್ರ ನಾನು. ವಾಯುವಿನವರ ಪ್ರಸಾದವಾಗಿ ನನ್ನ ಜನ್ಮ ತಾಳಿದೆ. ಅದರಿಂದಲೇ ನನ್ನನ್ನು ವಾಯುಪುತ್ರ ಮಾರುತಿ ಎಂದು ಕರೆಯುತ್ತಾರೆ. ನಾನೇನು ಹೊರಡುತ್ತೇನೆ ತಾಯಿ. ಅಯ್ಯೋ, ನಾನು ಮರೆತೇ ಬಿಟ್ಟಿದ್ದೆ. ನನ್ನ ಮೇಲೆ ನಿಮಗೆ ನಂಬಿಕೆ ಬರುವಂತೆ ಶ್ರೀರಾಮ ನಿಮ್ಮ ಅಂಕಿತವಿರುವ ಮುದ್ರೆ ಉಂಗುರವನ್ನು ಕೊಟ್ಟಿ ಕಳುಹಿಸಿದ್ದರು. ನೋಡಿ ತಾಯಿ, ಶ್ರೀರಾಮನ ಮುದ್ರೆ ಉಂಗುರ. ತಗೊಳ್ಳಿ ತಾಯಿ. ಮಾರುತಿ, ಇದು ನನ್ನ ಸ್ವಾಮಿಯ ಮುದ್ರೆ ಉಂಗುರವೇ? ನನ್ನ ಸ್ವಾಮಿಗೆ ತಿಳಿಸುಬಿಡು. ಇನ್ನೆರಡು ಕಾಲ ಅವಕಾಶ ಇನ್ನಷ್ಟೇ ನೀಡುತ್ತಿದ್ದಾರೆ. ಅಷ್ಟರಲ್ಲಿ ನನ್ನನ್ನು ಕರೆದೊಯ್ಯಲಿ ಹೇಳು. ಹಾಗೆಯೇ ನನ್ನ ಚೂಡಾವಣೆಯನ್ನು ಸಹ ಕೊಟ್ಟು ಬಿಡು. ತಗೋ ಮಾರುತಿ. ಸರಿ ಮಾತೆ, ನಾನು ಬೇಕಾದರೆ ಈಗಲೇ ನನ್ನ ಅಗಾಧವಾದ ದೇಹವನ್ನು ವೃದ್ಧಿಸಿ ನಿಮ್ಮನ್ನು ನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಕರೆದೊಯ್ಯುತ್ತೇನೆ.
ಬೇಡ ವಾನರ ಶ್ರೇಷ್ಠ, ಅದು ಯುದ್ಧವಲ್ಲ ಮತ್ತು ನನ್ನ ಸ್ವಾಮಿಯ ಕೀರ್ತಿಯನ್ನು ಕುಂದುತ್ತದೆ. ಹಾಗೆ ಮಾಡಬಾರದು. ಮತ್ತು ಶ್ರೀರಾಮನೇ ನನ್ನನ್ನು ಕರೆದೊಯ್ಯೆಂದರೆ ಅವರ ಪರಾಕ್ರಮ, ಕೀರ್ತಿ, ಶೌರ್ಯಗಳಿಗೆ ಕಳಂಕ ಉಂಟಾಗಬಾರದು ಎಂದು ಎನ್ನಿಸುತ್ತಿದೆ ಮಾರುತಿ. ಹೌದು ಮಾತೆ, ನನ್ನಿಂದಲೇ ನನ್ನ ಸ್ವಾಮಿಗೆ ಕಳಂಕ ಉಂಟಾಗಬಾರದು. ಸರಿ ಮಾತೆ, ನಾನಿನ್ನು ಬರುತ್ತೇನೆ. ಅದರ ಮುಂಚೆ ನನ್ನದೊಂದು ವಿನಂತಿ. ಕನಿಷ್ಠ ಭಾವಕ್ಕೆ ತಕ್ಕಂತೆ ಈ ವನದಲ್ಲಿರುವ ಫಲಗಳನ್ನು ಪರಿಚಯಿಸಿಕೊಂಡು ಹೋಗಲೇ? ಅಪಾಯವಾದರೆ ಕಾಯುತ್ತಿರುವ ರಾಕ್ಷಸರಿಂದ ಅಪಾಯವಾಗುವುದಿಲ್ಲ ತಾಯಿ. ಅವರಿಗೆ ಈ ರಾಮದೂತನ ಪರಾಕ್ರಮ ಪರಿಚಯವಾಗುತ್ತದೆ. ನಿನಗೆ ಮಂಗಳವಾಗಲಿ ವಾನರ ಶ್ರೇಷ್ಠ. ಧನ್ಯವಾದಗಳು. श्री गुरु चरण सरोज रज, निज मन मुकुर सुधारी, बरनौ रघुबर विमल जसु, जो दायक बलचारी, बुद्धिहीन तनु जानिके, सुमिरो पवन कुमार। बल बुद्धि विद्या भूमि, हरहु कलेश विकार। ಈಗ ಒಂದ್ಸರಿ ತೆಗ್ದಿರ್ತೀನಿ.